MBBS ಸ್ಟೂಡೆಂಟ್ ಅವಾಗ. ಐ ಥಿಂಕ್ ಜಯನಗರ 4th ಬ್ಲಾಕ್ ನೋಡಿ ಅವಾಗ ಒಂದು ಸರಿ ಮೀಟ್ ಮಾಡಿದ್ದೆ ಅಷ್ಟೆ. ಅದಾದಮೇಲೆ ಈಗ ಒಂದು 10 ವರ್ಷ ಆದಮೇಲೆ ಈಗ ರೀಸೆಂಟಾಗಿ 1 ವರ್ಷದಿಂದ ಮೀಟ್ ಮಾಡಿದ್ದು. ಸರಿ, ನಮ್ಮ ಥರನೇ ಒಂದು ಮಿಡ್ಲ್ ಕ್ಲಾಸಲ್ಲಿ ಬೆಳೆದಿರೋ ಹುಡುಗಿ, ಓದಿ ಡಾಕ್ಟ್ರಾಗಿ, ವೆರಿ ಸಿಂಪಲ್, ರೆಸ್ಪಾನ್ಸಿಬಲ್, ಸೆನ್ಸಿಬಲ್, ಕೆಲಸದ ಬಗ್ಗೆ ಎಲ್ಲ ತುಂಬ ಒಳ್ಳೆ ಗೌರವ ಇದೆ. ಅಂದರೆ ಒಂದೇ ಥರ ಒಂದು ಒಳ್ಳೆ ಥಾಟ್ ಪ್ರೊಸೆಸ್, ಒಂದೇ ಥರ ಯೋಚನೆ ಮಾಡೋರು ಸಿಕ್ಕಾಗ ಜರ್ನಿ ಚೆನ್ನಾಗಿರುತ್ತೆ. ಸೊ ಹಂಗೆ ಕನೆಕ್ಟ್ ಆಗಿದ್ದೀವಿ, ಹಂಗೆ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಡಾಲಿ ಅವರು ತುಂಬ ಸಾಹಿತ್ಯವನ್ನು ತುಂಬ ಇಷ್ಟಪಡುವಂಥ ಒಬ್ಬ ಕಲಾವಿದ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ನೀವು ಸಾಹಿತಿಗಳು ಕೂಡ, ಚಿತ್ರ ಸಾಹಿತಿಗಳು, ಸಾಕಷ್ಟು ಸಾಂಗ್ಸ್ ಕೂಡ ಬರೆದಿದ್ದೀರ. ಆ ನಿಟ್ಟಿನಲ್ಲಿ ಬೇಂದ್ರೆ ಅವರ ಒಂದು ಹಾಡಿನ ಮೂಲಕ 4 ಸಾಲುಗಳನ್ನು ಹೇಳ್ಕೊಂಡು ನೀವು ಆ ವಿಡಿಯೋ ಮೂಲಕ ಇಂಟ್ರಡ್ಯೂಸ್ ಮಾಡಿದ್ದಿತ್ತಲ್ಲ, ಅದು ಹಾರ್ಟ್ ಟಚಿಂಗು. ಅದು ಕನ್ನಡ ರಾಜ್ಯೋತ್ಸವ ದಿನದಂದೇ ನವೆಂಬರ್ 1ನೇ ತಾರೀಕು ರಿವೀಲ್ ಮಾಡಿದ್ರಿ. ಅದ್ರ ಬಗ್ಗೆ ಒಂಚೂರು ಹೇಳೋದಲ್ಲ. ನಾನು ನಮ್ಮ ಮಹೇಂದ್ರ ಸಿಂಹ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಶಿವಾಜಿ ಡೈರೆಕ್ಟರ್ ಸ್ಪೆಷಲ್ಲು ನಮ್ಮ ಮಹೇಂದ್ರ ಸಿಂಹ ಅವರೇ ಸಿನಿಮಾಟೋಗ್ರಫರು, ಫಸ್ಟ್ ಸಿನಿಮಾ. ಆ್ಯಂಡ್ ಹೋದಾಗೆಲ್ಲ ಒಂದೊಂದು ಫೋಟೋ ತೆಗೆದು ಫೋಟೋ ತೆಗೆಯೋಣ ಅಂತೇಳಿ ಫೋಟೋ ತೆಗೆದು ಕಳಿಸೋರು. ಆ್ಯಂಡ್ ಟಗರು ಮಹೇಂದ್ರ ಸಿಂಹ ಅವರೇ ಸಿನಿಮಾಟೋಗ್ರಫರು. ಸೊ ನನ್ನ ಕೆರಿಯರು ಶುರುವಾದಾಗ ಫೋಟೋ ತೆಗೆದಿದ್ದು ಅವರೇ. ಟಗರಲ್ಲಿ ನನ್ನ ಕೆರಿಯರಿಗೆ ಬ್ರೇಕ್ ಸಿಕ್ಕಿದಾಗ ಫೋಟೋ ತೆಗೆದಿದ್ದು ಅವರೇ. ಸೊ ಹಂಗಾಗಿ ಅವ್ರನ್ನೇ ಕೇಳಿದೆ, ಸಿಂಹಾಜಿ ಒಂದು ಏನಾದರೂ ಮಾಡೋಣ ಅಂತ ಹೇಳಿ. ಸೊ ಆವಾಗ ಅವರು ಓಕೆ ಅಂಥೇಳಿ ಈ ಒಂದು ಐಡಿಯಾನ ಸಜೆಸ್ಟ್ ಮಾಡಿ ಅವರೇ ಶೂಟ್ ಮಾಡಿದ್ದು, ಅವರೇ ಎಕ್ಸಿಕ್ಯೂಟ್ ಮಾಡಿದ್ದು. ಸೊ ಮಹೇಂದ್ರ ಸಿಂಹ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಂಡ್ ನನಗೆ ಬೇಂದ್ರೆ ಅವ್ರ ಸಖಿ ಗೀತ ಭಾಳ ಇಷ್ಟ ಆಯಿತು ಸಾಲುಗಳು. ಹಾಗಾಗಿ ಅದನ್ನೇ ಯೂಸ್ ಮಾಡಿದೆ. ಅದರಲ್ಲಿ ಆ್ಯಕ್ಚುಲಿ ಇನ್ನೂ ಒಳ್ಳೊಳ್ಳೆ ಲೈನ್ಗಳಿವೆ. ಒಳ್ಳೊಳ್ಳೆ ಅದರಲ್ಲಿ ಒನ್ ಆಫ್ ಮೈ ಫೇವ್ರೇಟ್, ತಾಂಡವ ನಡೆಸಿದ ಜಂಜಾವಾತದ ಕಾಲಿನ ಹುಲುಗೆಜ್ಜೆ ನಾವಾಗಿರೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆವಲ್ಲವರಾರೇಳು ಕಾಮಾಕ್ಷಿ ಅಂತ. ಭಾಳ ಎಂಜಾಯ್ ಮಾಡ್ಬಿಟ್ಟೆ ನನ್ನ ಸಖಿ ಗೀತ. ಸಖತ್ತಾಗಿದೆ. ನೀವು ಈ ಥರ ಮದುವೆ ಆಗ್ತಿದ್ದೀರಾ ಅಂದಾಗ ಭಾಳ ಖುಷಿ ಪಟ್ಟಂಥ ವ್ಯಕ್ತಿ ಯಾರು? ಯಾಕಂದರೆ ನಾವೇ ಆಪ್ತರು, ನಿಮ್ಮನ್ನು ಆಲ್ಮೋಸ್ಟ್ ಒಂದು ಮೋರ್ ದೆನ್ 1 ಡಿಕೇಡಿಂದ ನಮ್ಮ ಬಾಂಧವ್ಯ ಇದೆ ಮಾಧ್ಯಮಗಳ ಜೊತೆ, ನಾಟ್ ಓನ್ಲಿ ವಿತ್ ಮೀ. ನೀವೆಲ್ಲರ ಜೊತೆನೂ ಮೀಡಿಯಾದವ್ರ ಜೊತೆ ಬರ್ತಾ ಇದ್ದೀರಾ, ಫ್ಯಾನ್ಸ್ ಜೊತೆ ಎಲ್ಲೇ ಹೋದ್ರೆ ಅದೊಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ರು, ಯಾವಾಗ ಬಳೆ ಎಲೆ ಊಟ ಹಾಕ್ಸ್ತೀರಾ, ಯಾವಾಗ ಬಳೆ ಎಲೆ ಊಟ ಹಾಕ್ಸ್ತೀರಾ ಅಂತ. ನಿಮ್ಮ ಫ್ಯಾಮ್ಲಿಯಲ್ಲಿ ಅಥವಾ ನಿಮ್ಗೆ ಹತ್ತಿರವಾದಂಥ ವ್ಯಕ್ತಿಗಳಲ್ಲಿ ತುಂಬ ಖುಷಿ ಪಟ್ಟವ್ರು ಯಾರು ನಿಮ್ಮ ಮದುವೆ ಅಂದಾಗ? ಎಲ್ಲರೂ ತುಂಬ ಖುಷಿಪಟ್ಟರು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಕೂಡ ಮೀಟ್ ಮಾಡಿದ್ರು ಧನ್ಯತನ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ನಮ್ಮ ಅಜ್ಜಿ ಶಿ ವಾಸ್ ವೆರಿ ಇಂಡಿಪೆಂಡೆಂಟ್, ತುಂಬ ಸ್ಟ್ರಾಂಗಾಗಿ ಇನ್ನು ಆರಾಮಾಗಿದ್ದರು. ಅವ್ರು ಅವ್ರು ಇಂಡಿಪೆಂಡೆಂಟಾಗಿ ಅವ್ರು ಕೋಲ್ ಹಿಡ್ಕೊಂಡು ಚೆನ್ನಾಗಿದ್ದರು. ಅವರು ಅದೇನೋ ಸಡನ್ನಾಗಿ ಹಂಗಾಯಿತು. ಬಟ್ ಖುಷಿ ಏನಂದರೆ ಅವರು ಮೀಟ್ ಮಾಡಿದರು, ಖುಷಿಪಟ್ಟಿದ್ರು, ಹಿಂಗೆ ಮದುವೆ ಆಗ್ತಾಯಿದ್ದೀನಿ ಅಂತ. ನಮಗೋಸ್ಕರ 4 ಸಾಲುಗಳು ನೀವು ಹೇಳ್ಬೋದಾ ಸಖಿ ಗೀತದ್ದು? ಬಾ ಅಲ್ಲಿ ಕಡಲಲ್ಲಿ ತೆರೆಯ ನೊಡೆವಲ್ಲಿ, ನೀರು ಬುರುಗು ಬಿಡುವಲ್ಲಿ ಮೀಯೋಣ ಬಾ, ತೆಪ್ಪವೋ ತಾರಿಯೋ ಹರಗೋಲು ಹಡಗವೋ, ತೊಡೆ ತೊಟ್ಟಿಲನು ಏರೋಣ ಬಾ. 16th ಮದುವೆ ಅಂತ ನೀವೇ ಅನೌನ್ಸ್ ಮಾಡಿಬಿಟ್ಟಿದ್ದೀರಾ. 14th ಆ್ಯಕ್ಚುಲಿ ವಿಶ್ವ ಪ್ರೇಮಿಗಳ ದಿನ. ಸೊ ಅವತ್ತೇ ಯಾಕೆ ಮದುವೆ ಆಗಬಾರ್ದಿತ್ತು ಅಂತ ಎಲ್ಲರೂ ಸಹಜವಾಗಿ ಕೇಳ್ತಾರೆ. ಆ ಥರ ನಾನು ಕೇಳೋದಾದರೆ 14ನೇ ತಾರೀಕು ಸಂಡೇ, ನಮ್ಮ ತಂದೆ ಒಳ್ಳೆ ದಿನ ಅಂತ ಹೇಳಿದ್ರು. ಸೊ ಅವತ್ತೇ ಆಗ್ತಾಯಿದ್ದೀನಿ. ಅಂದರೆ ಸಂಡೇ ಅಲ್ವಾ, ಎಲ್ಲರೂ ಬಂದಾಗ ಚೆನ್ನಾಗಿರುತ್ತೆ ಅಂತ. ಮದುವೆ ಮೈಸೂರಲ್ಲೇ. ನಿಮ್ಗೆ ಇಷ್ಟವಾದಂಥ ಸಿಟಿ, ನೀವು ಬೆಳೆದಂಥ ಸಿಟಿ, ಓದಿದಂಥ ಸಿಟಿ, ಹೆರಿಟೇಜ್ ಸಿಟಿ. ಐ ಆಮ್ ವೆರಿ ಮಚ್ ಕನೆಕ್ಟೆಡ್ ಟು ಮೈಸೂರು. ಹಂಗಾಗಿ ಮೈಸೂರಲ್ಲೇ ಆಗೋಣ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.